ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಬಿಜೆಪಿಯಲ್ಲಿ ಬಣ ಬರ್ತಾರೆ. ಹೈಕಮಾಂಡ್ ಯಾಕೆ ಇಷ್ಟೊಂದು ಲೇಟ್ ಮಾಡ್ತಿದೆ ಕ್ರಮ ಕೈಗೊಳ್ಳಕ್ಕೆ? ಏನು ಸ್ಪಷ್ಟ ನಿರ್ಧಾರ ಹೇಳ್ತಿರಲ್ಲ. ಎಲ್ಲ ಬಂದದ, ಒಂದು ಹಂತಕ್ಕೆ ಬಂದದ, ಯತ್ನಾಳ್ ಅವ್ರು ನೋಟಿಸ್ ಕೊಟ್ಟಿದ್ದಾರೆ. ಒಂದು ಹಂತಕ್ಕೆ ಬಂದದ, ಸರಿ ಹೋಗ್ತದೆ. ಕರ್ನಾಟಕದಲ್ಲಿ ಯಾವ ವಿಜೇಂದ್ರ ಬಣನೋ ಯತ್ನಾಳ್ ಬಣನೋ ಬಿಜೆಪಿ ಬಂದ ಉಳಿದ ಬಣಗಳನ್ನ ಒಂದೇ ಅದಲ್ಲ, ಅದನ್ನ ಮಾಡಿದಿರ್ಲಿ, ಬಂದದ, ಒಂದು ಹಂತಕ್ಕೆ ಬಂದದ. ನಿಮ್ಗೆ ಗೊತ್ತ ಇರುದ, ಒಂದು ಸ್ವಲ್ಪ ಇರುದ, ಸರಿ ಹೋಗ್ತದೆ ಎಲ್ಲ. ಈ ಕೆಲವು ವಿಚಾರಗಳು ಹೊರಗೆ ಬಂದದವ, ಬರಬಾರ್ದಾಗಿತ್ತು. ಅದಕ್ಕೆ ನಾವು ಜನರ ಕ್ಷಮೆನೂ ಕೇಳಬೇಕಾಗ್ತದೆ. ಪಾರ್ಟಿ ಪ್ರಮುಖರಾಗಿ ಈ ರೀತಿ ಒಂದು ವಿರೋಧ ಪಕ್ಷ ಆಗಿ ನಾವು ಹೋರಾಟ ಮಾಡಬೇಕಾದಂಥ ಸಂದರ್ಭದೊಳಗೆ ಇಂಥ ಚರ್ಚೆಯನ್ನು ಹೊರಗೆ ಮಾಡುವಂಥದ್ದು ಯಾವುದೇ ಗುಂಪಿರಲಿ ಮಾಡೋದು ಸೂಕ್ತ ಆಗಿರಲಿಲ್ಲ. ಆದರೂ ರಾಷ್ಟ್ರೀಯ ನಾಯಕತ್ವ ಇದ್ರ ಬಗ್ಗೆ ಗಮನ ಹರಿಸ್ಯದ. ಬರುವಂಥ ದಿವಸಗಳಿಗೆಲ್ಲ ಸರಿ ಹೋಗ್ತದೆ. ಬರುವಂಥ ದಿವಸದೊಳಗೆ ಏನು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ ಬರ್ತಾವೆ, ಅದು ಕಾರ್ಯಕರ್ತರ ಚುನಾವಣೆ, ಅದನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಎದುರಿಸ್ತೀವಿ, ಗೆಲ್ತೀವಿ, ಪಾರ್ಟಿಯನ್ನು ಸರಿದಾರಿಗೆ ತರ್ತೀವಿ. ಏನು ಬದಲಾವಣೆಗಳು ಆಗ್ತಾವ? ಇದ್ದಂಗೆ ಅದು ಹೈಕಮಾಂಡಿಗೆ ಬಿಟ್ಟು ವಿಚಾರ ಇದು. ನೀವೇನು ಅಭಿಪ್ರಾಯ? ಅಲ್ಲ, ನಮ್ಮ ಅಭಿಪ್ರಾಯ ಪ್ರಶ್ನೆನೇ ಇಲ್ಲ. ಹೈಕಮಾಂಡ್ ಏನು ತೀರ್ಮಾನ ತಗೋತದ ಅದಕ್ಕೆ ನಾವು ಬದ್ದಿರ್ತೀವಿ. ಅದು ನಿಮ್ಮ ವಿಶ್ವಾಸಕ್ಕೆ ತಗೊಂಡ ಮಾಡ್ತಾರೆ. ಅಲ್ಲ, ಬರೀ ಪಾರ್ಟಿ ಅಂದರೆ ಎಲ್ಲರೂ ವಿಶ್ವಾಸ ತಗೋತಾರೆ, ಅದು ಬೇರೆ ಪ್ರಶ್ನೆ. ಆದರೆ ಒಂದ್ಸಲ ಹೈಕಮಾಂಡ್ ಏನು ಹೇಳ್ತಾರೆ ಇಲ್ಲಿ ಬಂದ ಮೇಲೆ ಅದ್ರ ಕ್ಲೀನಿಂಗ್ ಆಗಬೇಕು, ಮೇಂಟೆನೆನ್ಸ್ ಆಗಬೇಕು. ಮೇಂಟೆನೆನ್ಸ್ ಅಂದರೆ ಸಣ್ಣ ಪುಟ್ಟ ರಿಪೇರಿ ಆಗ್ತವೆ. ನಮ್ದು ಇರೋದೇ ಒಂದೇ ಫಿಟ್ ಲೈನ್, ಅದು ಬೆಳಗಾವಿ ಸೂಪರ್ ಫಾಸ್ಟಿಗೆ ಒಂದು ಫಿಟ್ ಲೈನ್ ಹೋಯ್ತು. ನೆಕ್ಸ್ಟ್ ಎಲ್ಲಿ ನಾವು ಹೋಯ್ತು. ಹೀಗಾಗಿ ಆ ಹಿನ್ನೆಲೆಯಿಂದ ನಮ್ಮಲ್ಲಿ ಭಾಳಷ್ಟು ತೊಂದರೆಗಳಿದ್ದು, ಈಗ ಬೇರೆ ಬೇರೆ ವ್ಯವಸ್ಥೆಗಳನ್ನು ನಮ್ಮ ಇಲಾಖೆ ಮಾಡ್ಕೊಳ್ತಾ ಇದೆ. ಮಾಡಿಕೊಂಡು ಮತ್ತು ಅವಾಗ ಇನ್ನೂ ನಮ್ಮದು ಡಬಲ್ ಟ್ರ್ಯಾಕ್ ಇರ್ಬೋದು ಅಥವಾ ಎಲೆಕ್ಟ್ರಿಫಿಕೇಷನ್ ಇರ್ಬೋದು, ಕಂಪ್ಲೀಟ್ ಕೂಡ ಆಗಿರಲಿಲ್ಲ. ಆದರೂ ಕೂಡ ಟ್ರಯಲ್ ಮಾಡಿದ್ದೀವಿ. ಮಾಡಿ ಅದು ಓಕೆ ಆದಮೇಲೆ ಈ ತಾಂತ್ರಿಕ ಅಂಶಗಳನ್ನು ಒಡ್ಡಿ ಪೆಂಡಿಂಗ್ ಇಟ್ಟಿದ್ರು. ಮೊನ್ನೆ ಅದನ್ನೆಲ್ಲ ಸಂಬಂಧಪಟ್ಟಂಥ ಸಚಿವರೊಂದಿಗೆ, ಸಂಬಂಧಪಟ್ಟಂಥ ಅಧಿಕಾರಿಗಳೊಂದಿಗೆ ನಿರಂತರವಾಗಿ ನಾವು ಸಂಪರ್ಕದಾಗಲಿದ್ದೀವಿ. ಮೊನ್ನೆನೇ ಸಚಿವರು ಹೇಳಿದ್ದಾರೆ, ನನಗೆ ಭರವಸೆನೂ ಕೊಟ್ಟಿದ್ದಾರೆ. ಲೋಕಸಭಾ ಸದಸ್ಯರಿಗೂ ಭರವಸೆ ಕೊಟ್ಟಿದ್ದಾರೆ, ನನಗೂ ಭರವಸೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ವಂದೇ ಭಾರತ್ ಬಂದೇ ಬರ್ತದೆ. ಮತ್ತು ಅಲ್ಲಿ ಜಂಕ್ಷನ್ ಇದೆ, ಹುಬ್ಬಳ್ಳಿಗೆ ಜಂಕ್ಷನ್ ಇದೆ. ಜಂಕ್ಷನ್ ಇರೋದ್ರಿಂದ ಫಿಟ್ ಲೈನ್ ಅಲ್ಲ. ನೀವು ನೋಡ್ರಿ, ಎಲ್ಲರೂ ಮಾತಾಡ್ತಾರೆ, ನೀವು ಮಾತಾಡ್ಬೇಡ. ಯಾಕೆ ಹೇಳತ್ತೀನಿ ಅಂದ್ರೆ, ನೀವು ಯಾವುದೇ ಟ್ರೈನ್ ಎಲ್ಲಿಂದ ಸ್ಟಾರ್ಟ್ ಆಗ್ತದ ಅಲ್ಲಿ ಆ ಟ್ರೈನನ್ನು ಮೇಂಟೆನೆನ್ಸ್ ಮಾಡ್ಬೇಕಾಗ್ತದೆ. ನಿಮ್ಗೆ ಅರ್ಥ ಆಗ್ತದಲ್ಲ, ಕ್ಲೀನಿಂಗ್ ಮಾಡಬೇಕು, ಅಲ್ಲಿ ಬೆಡ್ರೋಲ್ ಎಲ್ಲ ತಂದು ಹಾಕೋಬೇಕು. ನೈಟ್ ಪ್ರಯಾಣ ಇತ್ತಂದ್ರೆ ಬೆಡ್ರೋಲ್ ಹಾಕಬೇಕಾಗ್ತದೆ. ಈ ರೀತಿ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ನಮ್ಮಲ್ಲಿ ಮೂಲಭೂತ ಸೌಕರ್ಯ ಬೇಕಲ್ಲ ಯಾವುದೇ ಸ್ಟೇಷನ್ದವ್ರು. ನಮ್ಮಲ್ಲಿ ಆ ಫೆಸಿಲಿಟಿ ಇಲ್ಲದೇನೆ ಆ ಟ್ರೈನ್ ಬಂತಂದ್ರೆ ವಾಪಸ್ ಅಲ್ಲಿ ಹೋಗಿ ನಿಲ್ಲಿಸಿ ಮಾಡ್ಬೇಕಾಗ್ತದೆ, ಪ್ಯಾಸೆಂಜರ್ ಇಳಿಸಿ. ಬೆಳಗಾವಿ ಜಿಲ್ಲೆ ಸುಮಾರು 3.5 ಲಕ್ಷ ರಿಜಿಸ್ಟರ್ಡ್ ಕಾರ್ಮಿಕರಿದ್ದಾರೆ ಜಿಲ್ಲೆಯೊಳಗೆ. ಈ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಕೇವಲ 50 ಬೆಡ್ನ ESI ಆಸ್ಪತ್ರೆ ಇತ್ತು. ಆ ಆಸ್ಪತ್ರೆ ಕೂಡ ತಿರುಚೂರು IIT ತಿರುಚೂರಿನವ್ರು ಬಂದು ಇದು ಕಳಪೆ ಕಾಮಗಾರಿ ಆಗಿದೆ, ಇದು ಕಟ್ಟಡ ಸೋರ್ತಾ ಇದೆ, ಇದು ಬಳಸಲಿಕ್ಕೆ ಯೋಗ್ಯ ಆಗಿಲ್ಲ, ಇದನ್ನು ಡಿಮಾಲಿಷ್ ಮಾಡ್ಬೇಕಂತ ಹೇಳಿದರು. ನಾನು ಕೂಡ ರಾಜ್ಯಸಭಾ ಸದಸ್ಯನಾದ ನಂತರ ಮೊದಲನೇ ಬಾರಿಗೆ ಅಲ್ಲಿ ಹೋಗಿ ಭೇಟಿ ಕೊಟ್ಟೆ. ಕರೋನಾ ಸಂದರ್ಭದಲ್ಲಿ ನಾನು ಅವತ್ತು ಕರೋನಾ ಇತ್ತು, ಆದರೂ ಕೂಡ ಮಾಸ್ಕ್ ಹಾಕ್ಕೊಂಡು ಹೋಗಿ ಭೇಟಿ ಕೊಟ್ಟು ಆ ರಿಪೋರ್ಟನ್ನು ತಗೊಂಡು ನಾನು ಸಂಬಂಧಪಟ್ಟವ್ರಿಗೆಲ್ಲ ಬರೋದು. ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ 100 ಬೆಡ್ ಹಾಸ್ಪಿಟಲನ್ನು ನಾನು ಮಂಜೂರು ಮಾಡ್ಕೊಂಡ್ಬಂದೆ ಇಲ್ಲಿಗೆ. ಆದರೆ ಇವತ್ತಿನವರೆಗೆ ಆ್ಯಸ್ ಆನ್ ಟುಡೇ ಆ ಪ್ರೊಮೈಸಸನ್ನು ಖಾಲಿ ಮಾಡಿ ಕಟ್ಟಡ ಕಟ್ಟಲಿಕ್ಕೆ ಇವತ್ತಿಗೂ ಅವಕಾಶ ಕೊಡ್ತಾ ಇಲ್ಲ. ಕಾರಣ ಏನು? ಯಾವ ಕಾರಣದಿಂದ ನೀವು ಆಸ್ಪತ್ರೆಯನ್ನು ತಡೆ ಹಿಡಿದಿರಿ ಅನ್ನುವಂಥದ್ದನ್ನು ಜಿಲ್ಲೆಯ ಜನರಿಗೆ ತಾವು ಉತ್ತರ ಕೊಡಬೇಕಾಗ್ತದೆ.
ಅದಾದಮೇಲೆ ನಾನು ಭಾಳಷ್ಟು ವೈಯಕ್ತಿಕವಾಗಿ ಭೇಟಿಯಾಗುವಂಥ ಪ್ರಯತ್ನವನ್ನು ಕೂಡ ಮಾಡಿದೆ. ಅವರೇ ಉಡಾಫೆ ಉತ್ತರಗಳನ್ನು ಕೊಟ್ಟರು ಅವಾಗೂ ಕೂಡ. ಮತ್ತು ಇತ್ತೀಚೆಗೆ ನಾನು ಅಧಿಕಾರಿಗಳಿಗೆ ಭಾಳ ಹಠಕ್ಕೆ ಬಿದ್ದು ಅವ್ರನ್ನ ಒಂದು ಸಭೆ ಮಾಡಿ 2 ESIC ಮತ್ತು ESIS ಅಂದರೆ ಸ್ಟೇಟ್ ಮತ್ತು ಸೆಂಟ್ರಲ್ 2 ರೀಜನಲ್ ಡೈರೆಕ್ಟರ್ನ ನಾನು ಸಭೆ ಕರೆದು ಆ ಸಭೆಯಲ್ಲಿ ತೀರ್ಮಾನ ಮಾಡಿದ್ವಿ. ಇದು ಅವ್ರ ಡ್ರೆಸ್ ಬಗ್ಗೆ, ಅವ್ರ ದಾಡಿ ಬಗ್ಗೆ, ಅವರ ವಿದೇಶ ಪ್ರವಾಸದ ಬಗ್ಗೆ ಭಾಳ ಹಗುರವಾಗಿ ಮಾತನಾಡ್ತಾ ಅವ್ರು ಒಂದೇ ಬಾರಿನೂ ಮತ್ತು ಮೀಡಿಯಾದವ್ರನ್ನೂ ಟೀಕೆ ಮಾಡ್ತಾರೆ. ಮೀಡಿಯಾ ಸ್ನೇಹಿತರು ನೀವು ಕೂಡ ಒಂದೇ ಸೈಡ್ ಹೊಡಿತಾ ಇದ್ದೀರಿ, ನಮ್ದು ಯಾರೂ ಕೇಳ್ತಾ ಇಲ್ಲ, ಅವ್ರದ್ದೇ ಎಲ್ಲ ಬಣ್ಣ ಹಚ್ತಾ ಇದ್ದೀರಿ ಅಂಥೇಳಿ ಅದನ್ನು ಕೂಡ ಅಲ್ಲಿ ಟೀಕೆ ಮಾಡ್ತಾರೆ. ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿಲ್ಲ. ಅವರು ಎಲ್ಲ ರಾಜ್ಯಕ್ಕೆ ಬರಬೇಕು, ಎಲ್ಲ ಕಡೆ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಬೇಕು ಅಂಥೇಳಿ ಒತ್ತಾಯವನ್ನು ಕೂಡ ಮಾಡ್ತಾರೆ. ನಾನು ಮಾನ್ಯ ಸಂತೋಷ್ ಲಾಡ್ ಅವ್ರಿಗೆ ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ತಮ್ಮದು ಕಾರ್ಮಿಕ ಇಲಾಖೆ ಇದೆ. ಯಾರು ಶ್ರಮ ಸಂಸ್ಕೃತಿಯನ್ನು ನಂಬಿ ಬದುಕ್ತಾ ಇರತಕ್ಕಂಥ ಜನ ಇದ್ದಾರೆ, ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಕ್ಕಂಥ ಇಲಾಖೆ ನಿಮ್ಮದು. ಯಾವ ಕರೋನಾ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ಕಾರ್ಯವನ್ನು ಮಾಡಿತು, ಆಹಾರದ ಕಿಟ್ಗಳನ್ನು ನಾವು ಯಾವ ರೀತಿ ವಿತರಣೆ ಮಾಡಿದೆವು ಅನ್ನುವಂಥದ್ದು ನಮ್ಮ ಗಮನಕ್ಕಿದೆ. ನೀವು ಬಂದಮೇಲೆ ನಿಮ್ಮ ಸಾಧನೆ ಏನು, ನೀವು ಅದನ್ನು ಹೇಳಬೇಕಾಗಿತ್ತು. ಅದನ್ನು ಹೊರತುಪಡಿಸಿ ಈ ರೀತಿ ಪ್ರಧಾನಿಯವರ ವಿರುದ್ಧ ಮಾತನಾಡೋದ್ರ ಮುಖಾಂತರ ನಾವೊಬ್ಬ ನಾಯಕರಾಗ್ತೀವಿ ಅನ್ನುವಂಥ ಒಂದು ಕಲ್ಪನೆ ಇಟ್ಕೊಂಡು ನೀವೇನು ಮಾಡ್ತಾ ಇದ್ದೀರಲ್ಲ, ಇದು ಸೂರ್ಯನಿಗೆ ಉಗಿದ್ರೆ ನಿಮ್ಮ ಮುಖಕ್ಕೆ ಸಿಡಿತದೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿಲ್ಲ ಅಂತ ಅನ್ನಿಸ್ತದ. ಈಗ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.